ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಮಲ್ನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಏನೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ, ಸೊ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಗಳನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಕಾರವಾಗಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿಂದ ಚಟ್ನಿ ಪುಡಿ ಮಾಡೋದು ಹಾಗೆ ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ಪಾರ್ಟ್ ಸೆಕೆಂಡಲ್ಲಿ ನನ್ನ ಸೆಕೆಂಡ್ ರೆಸಿಪಿ ಆಗಿರುವಂತಹ ನುಗ್ಗೆ ಸೊಪ್ಪಿನ ತೊಕ್ಕಿನ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಮನೆ ಮಟ್ಟಿಗೆ ಮಾಡ್ಕೊಳ್ಳೋದಾದರೆ ಈ 1 kg ರೆಸಿಪಿನಲ್ಲಿ ಏನು ತೋರಿಸಿದ್ದೀನಿ ಸೊ ಅದನ್ನೇ ನೀವು ಮಾಡ್ಬೋದು. ಇಲ್ಲ ನಿಮಗೆ ಕಡಿಮೆ ಬೇಕು ಅಂದರೆ ಕ್ವಾಂಟಿಟಿನ ಕಡಿಮೆ ಮಾಡ್ಕೋಬೋದು. ನೀವು ಮಾರ್ಕೆಟಿಂಗ್ ಮಾಡೋದಾದರೆ ನಾನು ಏನು ಅಳತೆ ತೋರಿಸಿದ್ದೀನಿ ಅದರಲ್ಲಿ ಇನ್ನೂ ಡಬಲ್ ಅಳತೆ ಮಾಡಿಕೊಂಡು ನೀವು ಮಾರ್ಕೆಟಿಂಗ್ ಕೂಡ ಮಾಡ್ಕೊಬೋದು. ಸೊ ಬನ್ನಿ ಇವತ್ತಿನ ರೆಸಿಪಿ ಹೇಗಿರುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ. ತೊಕ್ಕು ಮಾಡೋದಕ್ಕೆ ನಾನಿಲ್ಲಿ ನಮ್ಮ ತೋಟದಿಂದ ನುಗ್ಗೆ ಸೊಪ್ಪನ್ನು ಕುಯ್ಕೊಂಬಂದಿದ್ದೀನಿ. ನಮ್ಮ ತೋಟದಿಂದನೇ ನುಗ್ಗೆ ಸೊಪ್ಪನ್ನು ನಾವು ಕುಯ್ಕೊಂಬಂದಿದ್ರು ಕೂಡ ಇದನ್ನು ನಾನು 2 ಸತಿ ವಾಶ್ ಮಾಡಿ ಅದನ್ನು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದು ನೀರೆಲ್ಲ ಡ್ರೈ ಆದಮೇಲೆ ನಾನು ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನಾನು ಸೊಪ್ಪನ್ನು ಬಿಡಿಸ್ಕೊತಾ ಇದ್ದೀನಿ. ನಾವು ಈ ಸೊಪ್ಪನ್ನು ಬಿಡಿಸ್ಬೇಕಂದ್ರೆ ಆದಷ್ಟು ದಂಟು ಸಿಗದೇ ಇರೋ ಥರ ಚಿಗುರು ಸೊಪ್ಪನ್ನು ನಾವು ಬಿಡಿಸ್ಕೋಬೇಕು. ನೀವು ಈ ತೊಕ್ಕು ಮಾಡಬೇಕಂದ್ರೆ ಚಿಗುರು ಸೊಪ್ಪನ್ನು ತಗೊಳ್ಳೋದು ಭಾಳ ಒಳ್ಳೆಯದು. ಯಾಕಂದರೆ ನಾವು ಇದೇ ರೀತಿ ಒಣಗಿಸ್ತೀರ ಡೈರೆಕ್ಟಾಗಿ ಯೂಸ್ ಮಾಡ್ತೀವಲ್ವಾ, ಸೊ ಹಾಗಾಗಿ ಚಿಗುರು ಇತ್ತು ಸೊಪ್ಪು ಅಂತ ಅಂದರೆ ತಿನ್ನಲಿಕ್ಕೆ ನಿಮಗೆ ತುಂಬ ಸ್ಮೂತಾಗಿ ಟೇಸ್ಟಿಯಾಗಿ ಸಿಗುತ್ತೆ. ಸ್ವಲ್ಪ ಹಾರ್ಡ್ ಬಲ್ತಿತ್ತು ಅಂದರೆ ಏನೂ ಆಗಲ್ಲ, ಬಟ್ ಚಿಗುರು ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಚಿಗುರು ತಗೊಳ್ಳೋದು ಒಳ್ಳೆಯದು. ನೋಡಿ ಈ ರೀತಿ ದಂಟುಗಳನ್ನು ಬಿಡೋದು ಬೇಡ, ಈ ರೀತಿ ಕ್ಲೀನಾಗಿ ತೆಕ್ಕೊಬಿಡೋಣ. ತೆಕ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾವು ಮೊದಲಿಗೆ ಮೆಷರ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈ ಸೊಪ್ಪನ್ನು ಬಿಡಿಸ್ಕೊಂಡು ಆ ಸೊಪ್ಪು ಏನು ಕ್ವಾಂಟಿಟಿ ಇದೆ ಅದ್ರ ಮೇಲೆ ನಾವು ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಆ್ಯಡ್ ಮಾಡಬೇಕಾಗತ್ತೆ. ಹಾಗಾಗಿ ಸೊಪ್ಪಿನ ಮೇಲೆ ಇದರ ಕ್ವಾಂಟಿಟಿ ಡಿಪೆಂಡ್ ಆಗಿರುತ್ತೆ. ನೋಡಿ ಈ ರೀತಿ ಎಲ್ಲ ಕ್ಲೀನಾಗಿ ಇದನ್ನು ಬಿಡಿಸ್ಕೊಬಿಡೋಣ. ಇದಾದ ನಂತರ ನಾನಿಲ್ಲಿ ತೊಕ್ಕು ಮಾಡಲಿಕ್ಕೆ ಇಷ್ಟು ಐಟಮ್ಗಳನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು ಹಾಗೆ ಮೆಂತ್ಯ, ಜೊತೆಗೆ ನಮ್ಮ ಮಲೆನಾಡಿನ ಬೆಲ್ಲನ. ತೊಕ್ಕು ಮಾಡಲಿಕ್ಕೆ ನಾನು 80 ಗ್ರಾಮಷ್ಟು ಬ್ಯಾಡಗಿ ಮೆಣಸು, 45 ಗ್ರಾಮಷ್ಟು ಗುಂಟೂರು, 3/4 ಟೀ ಸ್ಪೂನ್ ಮೆಂತ್ಯ, ಹುಣಸೆಹಣ್ಣು ಒಂದು 100 ಗ್ರಾಮು ಹಾಗೆ 2 ದೊಡ್ಡ ಸೈಜಿನ ಬೆಳ್ಳುಳ್ಳಿ ಎಸಳುಗಳನ್ನು ನಾನು ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮಲೆನಾಡಿನ ಜೋನಿ ಬೆಲ್ಲ 25 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರು ಆ್ಯಡ್ ಮಾಡಿದ್ದಲ್ಲ. ನಮ್ಮ ಮಲೆನಾಡಿನ ಬೆಲ್ಲ ಆರ್ಗ್ಯಾನಿಕ್ ಆಗಿ ಇದೇ ರೀತಿಯೇ ಬರೋದು. ನಿಮಗೆ ಯಾವುದು ಸಿಗುತ್ತೋ ಅದನ್ನು ನೀವು ತೊಗೊಬೋದು. ಹಾಗೆ 100 ಗ್ರಾಮಷ್ಟು ಕಲ್ಲುಪ್ಪನ್ನು ತೊಗೊಳ್ಳಿ. ನಾನಿಲ್ಲಿ ತೋರಿಸಿಲ್ಲ, ಬಟ್ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಶೇಂಗಾ ಎಣ್ಣೆ ಒಂದು 500 ಗ್ರಾಮು ಇದನ್ನು ಮಾಡಲಿಕ್ಕೆ ಬೇಕು. ಇದನ್ನು ಮಾಡೋದಕ್ಕೆ ನೀವು ತೊಕ್ಕು ಮಾಡಲಿಕ್ಕೆ ಶೇಂಗಾ ಎಣ್ಣೆ ಹಾಕೋದು ತುಂಬ ಒಳ್ಳೆಯದು. ಹಾಗೆ ನುಗ್ಗೆ ಸೊಪ್ಪು 370 ಗ್ರಾಮಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಈ ಏನು ಮೆಷರ್ಮೆಂಟ್ ತೊಗೊಂಡಿದ್ದೀನಿ ಸೊ ಅದು ನುಗ್ಗೆ ಸೊಪ್ಪಿನ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನಾದರೂ ಬೇರೆ ಅಂದರೆ ಚೇಂಜಸ್ ಮಾಡೋದಾದರೆ ಕ್ವಾಂಟಿಟಿ, ನೀವು ಈ ಎಲ್ಲ ಐಟಮ್ಗಳ ಇಂಗ್ರೀಡಿಯೆಂಟ್ಸ್ ಏನು ತೋರಿಸಿದ್ದೀನಿ ಅದನ್ನು ನೀವು ಕ್ವಾಂಟಿಟಿನ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾನು 100 ಗ್ರಾಮಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ಈ ರೀತಿ ನೀರು ಹಾಕಿಬಿಟ್ಟು ಗಿವ್ಚಿ ಇಟ್ಕೊತಾ ಇದ್ದೀನಿ. ನಮಗೆ ಇಲ್ಲಿ ಹುಣಸೆ ಹಣ್ಣಿನ ಕಸ ಎಲ್ಲ ಇರುತ್ತಲ್ವ ಅದೆಲ್ಲ ನಾವು ತೆಕ್ಕೋಬೇಕಾಗತ್ತೆ. ಬರೀ ಹುಣಸೆ ಹಣ್ಣಿನ ರಸನ ಮಾತ್ರ ನಾವು ತೊಗೋಬೇಕಾಗತ್ತೆ. ಹಾಗಾಗಿ ನಾನು ಇದನ್ನು ಹುಣಸೆ ಹಣ್ಣನ್ನು ನೀರಲ್ಲಿ ಈ ರೀತಿ ನೆನೆಸಿ ಇಟ್ಕೊಂಡಿದ್ದೀನಿ. ಓಕೆ, ಈಗ ನಾವು ನಮ್ಮ ಕಿಚನ್ಗೆ ಎಂಟ್ರಿಯಾಗಿ ಸೌದೆ ಒಲೆಯಲ್ಲಿ ನಾನು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈಗ ನಾನು ಬ್ಯಾಡಗಿ ಮೆಣಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಬಾಣಲಿ ಇಟ್ಟು ಬಾಣಲಿ ಕಾದ್ಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಶೇಂಗಾ ಎಣ್ಣೆನ ಮೊದಲಿಗೆ ಹಾಕೋತಾ ಇದ್ದೀನಿ. ಆನಂತರ ನಾನು ಬ್ಯಾಡಗಿ ಮೆಣಸನ್ನು ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಸಣ್ಣ ಊರಿನಲ್ಲಿ ಫ್ರೈ ಮಾಡಬೇಕು. ಯಾವುದೇ ರೀತಿ ಗಡಿಬಿಡಿ ಮಾಡಬಾರ್ದು. ನಿಧಾನವಾಗಿ ನೀವು ಹುರಿದಷ್ಟು ಟೇಸ್ಟ್ ಬರುತ್ತೆ. ನೀವು ನುಗ್ಗೆ ಸೊಪ್ಪಿನ ತೊಕ್ಕು ಏನು ಮಾಡ್ತೀರಾ ಅದನ್ನು ನೀವು ಸಾಧಾರಣ ಅಂದ್ರೂ ಒಂದು 8 ತಿಂಗಳಿಂದ 1 ವರ್ಷದವರೆಗೂ ನೀವು ಸ್ಟೋರ್ ಮಾಡ್ಬೋದು. ಮತ್ತೆ ನಾನು ಎಣ್ಣೆನ ಆ್ಯಡ್ ಮಾಡಿಕೊಂಡು ಗುಂಟೂರು ಮೆಣಸನ್ನು ಹಾಕೋತಾ ಇದ್ದೀನಿ.
ಈ ರೀತಿ ಹಾಕಿ ಎಲ್ಲನೂ ಲೈಟ್ ಬೆಂಕಿನಲ್ಲಿ ಉರಿನಲ್ಲಿ ನೀವು ಈ ರೀತಿ ಫ್ರೈ ಮಾಡಬೇಕಾಗತ್ತೆ. ಇದನ್ನೆಲ್ಲ ಮಾಡಬೇಕಂದ್ರೆ ಮೇಯ್ನಾಗಿ ಪೇಷನ್ಸ್ ಇರಬೇಕು. ಯಾವುದೇ ರೀತಿ ಗಡಿಬಿಡಿ ಮಾಡಬಾರ್ದು. ಗಡಿಬಿಡಿ ಮಾಡಿದ್ರೆ ನಿಮಗೆ ಆ ರೀತಿಯ ಒಂದು ಒಳ್ಳೆ ಟೇಸ್ಟ್ ಸಿಗೋದಿಲ್ಲ. ನೀವು ಎಷ್ಟು ಪೇಷನ್ಸಲ್ಲಿ ಮಾಡ್ತೀರೋ ಅಷ್ಟು ನಿಮಗೆ ಈ ತೊಕ್ಕಿನ ಟೇಸ್ಟ್ ಸಿಗುತ್ತೆ. ಸೊ ಹಾಗಾಗಿ ಪೇಷನ್ಸಲ್ಲಿ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಮತ್ತು ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕಿ ಎಣ್ಣೆನ ಹಾಕಿ ಅದಕ್ಕೆ ನಾನು ಮತ್ತೆ ಮೆಂತ್ಯನ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊತೀನಿ. ಇದನ್ನು ಸೀದ್ಸೋದು ಬೇಡ, ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದರೆ ಸಾಕು. ನಾನು ಈ ಮೆಣಸಿನ್ಕಾಯಿ ಮೆಂತ್ಯ ಏನಿದೆ ಅದಕ್ಕೇ ನಾನು ಪ್ರತಿ ಸತಿ ಕಲ್ಲುಪ್ಪನ್ನ ಆ್ಯಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊತಿದ್ದೆ. ಬಟ್ ಈ ಸತಿ ನನಗೆ ಅದು ಸ್ಕಿಪ್ ಆಯಿತು. ಹಾಗಾಗಿ ನಾನು ನಿಮಗೆ ಏನು ಹೇಳ್ತೀನಿ ಅಂತ ಅಂದರೆ, ಈ ಮೆಂತ್ಯ ಎಲ್ಲ ಆದಮೇಲೆ ಇದೇ ಬಾಣಲಿಗೆ ಎಣ್ಣೆ ಏನು ಆ್ಯಡ್ ಮಾಡೋದು ಬೇಡ. ಕಲ್ಲುಪ್ಪು 100 ಗ್ರಾಮ್ ಹೇಳಿದ್ನಲ್ವ, ಅದನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಫ್ರೈ ಮಾಡಿಕೊಂಡು ಆದಮೇಲೆ ಮೆಣಸಿನ್ಕಾಯಿ ಮೆಂತ್ಯ ಬೆಳ್ಳುಳ್ಳಿ ಏನು ಪೌಡ್ರ್ ಮಾಡ್ಕೋತೀರ ಅದ್ರ ಜೊತೆಗೆ ಉಪ್ಪು ಕೂಡ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಸೊಪ್ಪನ್ನು ಈ ರೀತಿ ತುಂಬ ಸಣ್ಣ ಉರಿನಲ್ಲಿ ಈ ರೀತಿ ಫ್ರೈ ಮಾಡ್ಕೋತೀನಿ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಆವಿಯಾಗಿ ಇದು ಬಾಡುತ್ತೆ. ಅಲ್ಲಿವರೆಗೂ ಇದನ್ನು ನಿಧಾನವಾಗಿ ತುಂಬ ತಾಳ್ಮೆನಲ್ಲಿ ಈ ರೀತಿ ಫ್ರೈ ಮಾಡಬೇಕಾಗತ್ತೆ. ಇದು ಏನು ಕ್ವಾಂಟಿಟಿ ಇದೆ ಇದು ಕ್ರಮೇಣ ಹಾಫ್ ಕ್ವಾಂಟಿಟಿ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಇದಿಷ್ಟ ಆಗಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತೀನಿ. ಈಗ ಮೊದಲನೇದಾಗಿ ನಾನು ಮೆಣಸಿನ್ಕಾಯಿ ಮೆಂತ್ಯ ಹಾಗೆ ಈ ಬೆಳ್ಳುಳ್ಳಿ ಏನಿದೆ ಇದನ್ನು ನಾನು ಪೌಡ್ರ್ ಮಾಡ್ಕೋತೀನಿ. ಆವಾಗಲೇ ಹೇಳಿದ್ದೀನಿ ಕಲ್ಲುಪ್ಪು ಇದ್ರ ಜೊತೆ ಸೇರಿಸ್ಕೋಬೋದು. ನನಗೆ ಇಲ್ಲಿ ಸ್ಕಿಪ್ ಆಗಿದೆ, ನಾನು ಅದನ್ನು ಆಮೇಲೆ ಎಕ್ಸ್ಟ್ರಾ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿಗೆ ಕಲ್ಲುಪ್ಪನ್ನು ಹುರಿದುಬಿಟ್ಟು ಆ್ಯಡ್ ಮಾಡ್ಕೋಬೋದು. ಮೊದಲಿಗೆ ನಾನು ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಮೆಂತ್ಯನ ಪೌಡ್ರ್ ಮಾಡಿಕೊಂಡು ಆನಂತರ ನಾನು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಕಲ್ಲುಪ್ಪು ಹೇಳಿದ್ನಲ್ವ, ಅದನ್ನು ಈ ಸಮಯದಲ್ಲಿ ನೀವು ಆ್ಯಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೋದು. ಇದು ಪೌಡ್ರ್ ಆದ ನಂತರ ನಾನು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಇದಕ್ಕೇ ಈಗ ಸೊಪ್ಪಿರುತ್ತೆ ಅಲ್ವಾ, ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇವಾಗ ಇದಕ್ಕೆ ಹಾಕಿಬಿಟ್ಟು ನಿಧಾನವಾಗಿ ಆನ್ ಆ್ಯಂಡ್ ಆಫ್ ಮಾಡೋ ಥರ ಇದನ್ನು ಸ್ವಲ್ಪ ತರಿ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇದಕ್ಕೆ ಹಾಕಿ ಕ್ಲೋಸ್ ಮಾಡಿ ಆನ್ ಆ್ಯಂಡ್ ಆಫ್ ಮಾಡಬೇಕು. ಒಂದೇ ಸತಿ ಮಿಕ್ಸಿ ಓಡಿಸ್ಬಾರ್ದು, ಅದು ತಿರ್ಗೋದಿಲ್ಲ. ಸೊ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಒಂದು 4-5 ಸತಿ ಈ ಥರ ಮಾಡಿಕೊಡಿ. ಅದೇನಾದರೂ ಉದ್ದ ಸೊಪ್ಪು ಸಿಕ್ತು ಅಂತ ಅಂದರೆ ಅದು ಸ್ವಲ್ಪ ಕಟ್ ಆಗಲಿ, ಪೌಡ್ರ್ ಥರ ಸಿಗಲಿ ಅಂತ ಹೇಳಿ ಅಷ್ಟೇ. ತೀರಾ ಪೌಡ್ರ್ ಆಗಲ್ಲ ಇದು. ನಿಮಗೆ ಸೊಪ್ಪು ಯಾವ ರೀತಿ ತಿನ್ನಲಿಕ್ಕೆ ಸಿಗುತ್ತೆ ಅಲ್ವಾ, ಹಾಗೆ ಆಗಿರುತ್ತೆ ಅಷ್ಟೇ. ಓಕೆ, ಇದಿಷ್ಟು ಆದಮೇಲೆ ಇದನ್ನು ಮೆಣಸಿನ್ಕಾಯಿ ಏನು ತೆಗೆದಿಟ್ಕೊಂಡಿದ್ವಿ ಅದಕ್ಕೇ ಈ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕು, ಇಷ್ಟ ಆಗಿದೆ ಇದು. ಇವಾಗ ಇದನ್ನು ತೆಕ್ಕೊಂಡು ಚೆನ್ನಾಗಿ ಖಾರದ ಪುಡಿ ಜೊತೆ ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಆ ಬೆಳ್ಳುಳ್ಳಿ ಫ್ಲೇವರ್ ಏನಿದೆ ಅದು ತುಂಬ ಒಳ್ಳೆ ಒಂದು ಟೇಸ್ಟನ್ನು ಕೊಡುತ್ತೆ, ಒಂದು ಡಿಫ್ರೆಂಟ್ ಆಗಿರೋ ಟೇಸ್ಟನ್ನೇ ಕೊಡುತ್ತೆ. ಸೊ ಇದಕ್ಕೆ ನಾವು ಬೇರೆ ಪಾಮಾಯಿಲೆಲ್ಲ ಯೂಸ್ ಮಾಡಬಾರ್ದು. ನೀವು ಶೇಂಗಾ ಎಣ್ಣೆನ ಯೂಸ್ ಮಾಡೋದ್ರಿಂದ ಒಂದು ದಿನ ಅದು ಮಾಗಿದ ಮೇಲೆ ಮಾರನೇ ದಿನ ಆ ಶೇಂಗಾ ಎಣ್ಣೆ ಈ ತೊಕ್ಕಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈ ತೊಕ್ಕಿಗೆ ಶೇಂಗಾ ಎಣ್ಣೆನ ಯೂಸ್ ಮಾಡೋದು. ಆಮೇಲೆ ಇನ್ನು ಹುಣಸೆ ಹಣ್ಣನ್ನು ಏನು ನಾವು ನೆನೆಸಿಟ್ಕೊಂಡಿದ್ವಿ ಅದನ್ನು ಈ ಥರ ಗಿವುಚ್ಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನಂತರ ಅದನ್ನು ಈ ಥರ ಒಂದು ಸ್ಟ್ರೈನರ್ ತಗೊಂಡು ಅಥವಾ ದೊಡ್ಡ ಕಂಡಿ ಇರೋಂತಹ ಒಂದು ಜಾಲರಿನ ತಗೊಂಡು ಈ ರೀತಿ ಅದನ್ನು ಸೋಸ್ಕೊಳ್ಳಿ. ಇವಾಗ ಹುಣಸೆ ಹಣ್ಣಿಂದು ಏನು ಕಡ್ಡಿ ನಾರು ಎಲ್ಲ ಇತ್ತು ಅದೆಲ್ಲ ಸಪ್ರೇಟ್ ಆಗಿಬಿಟ್ಟು ಆ ರಸ ಮಾತ್ರ ಕೆಳಗಡೆ ಇಳಿಯುತ್ತೆ. ಆಮೇಲೆ ಅದನ್ನು ಬಿಸಿ ಮಾಡಬೇಕಾಗತ್ತೆ. ನೋಡಿ ಇದಿಷ್ಟು ಸಿಕ್ಕಿದೆ.
ಸೊ ಇದನ್ನು ಇವಾಗ ಸಣ್ಣ ಉರಿನಲ್ಲಿ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದರಲ್ಲಿರೋ ನೀರಿನಂಶ ಏನಿದೆ ಅದೆಲ್ಲ ಡ್ರೈ ಆಗಬೇಕು. ಈ ನೀರಿನಂಶ ಎಲ್ಲ ಕ್ರಮೇಣ ಡ್ರೈ ಆಗಿ ಇದು ಕಲರ್ ಚೇಂಜ್ ಆಗಿ ಈ ರೀತಿ ಆಗುತ್ತೆ. ಸೊ ಈಗ ಇದು ರೆಡಿ ಆಗಿದೆ. ಪ್ಯೂರ್ ಹುಣಸೆಹಣ್ಣಾಗಿರುತ್ತೆ. ಸೊ ಇದಕ್ಕೆ ನಾನು ಜೋನಿ ಬೆಲ್ಲ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅಥವಾ ನೀವು ಬೇರೆ ಬೆಲ್ಲ ಇಟ್ಕೊಂಡಿದ್ರು ಪರವಾಗಿಲ್ಲ. ಈಗ ಆ್ಯಡ್ ಮಾಡಿ ಇದನ್ನು ಹುಣಸೆಹಣ್ಣು ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸತಿ ಕಲಿಸ್ಬೇಕು. ಇದನ್ನು ಬೆಲ್ಲ ಹಾಕಿದ ಮೇಲೆ ನೀವು ತುಂಬ ಇದನ್ನು ಕಾಸಕ್ಕೆ ಹೋಗಬಾರ್ದು, ಯಾಕಂದರೆ ಪಾಕ ಬರೋವಂಥ ಚಾನ್ಸಸ್ ಇರುತ್ತೆ ತುಂಬ ಬಿಸಿ ಮಾಡಿದರೆ. ಈಗ ಹುಣಸೆಹಣ್ಣು ಜೊತೆ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು. ಇದು ಮಿಕ್ಸ್ ಆಗಿದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ನೀವು ಏನು ಖಾರ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಅದ್ರ ಜೊತೆಗೆ ಇದನ್ನು ಕಲಿಸ್ಬೇಕಾಗತ್ತೆ. ಅದಕ್ಕೆ ಮೊದಲು ಇದು ತಣಿಯೋವರೆಗೂ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನು ಒಂದು 400 ಗ್ರಾಮಷ್ಟು ಶೇಂಗಾ ಎಣ್ಣೆನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಆ್ಯಡ್ ಮಾಡಿಕೊಂಡು ಸಣ್ಣ ಉರಿನಲ್ಲಿ ಇರಬೇಕು ಎಲ್ಲನೂ. ಯಾವುದನ್ನು ಗಡಿಬಿಡಿ ಮಾಡಬಾರ್ದು, ದೊಡ್ಡ ಉರಿ ಮಾಡಬಾರ್ದು, ಅದು ಕಪ್ಪಾಗಿಬಿಡುತ್ತೆ. ಹಾಗಾಗಿ ಸಣ್ಣ ಉರಿ ಮಾಡಿಕೊಂಡು ಈ ರೀತಿ ನೀವು ಕಡಲೆಬೇಳೆನ ಫಸ್ಟಿಗೆ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಕ್ಕೇ ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಮೊದಲಿಗೆ ನೀವು ಉದ್ದಿನಬೇಳೆ, ಮೊದಲಿಗೆ ನೀವು ಕಡಲೆಬೇಳೆ, ಆನಂತರ ಉದ್ದಿನಬೇಳೆ, ಆನಂತರ ಮೆಂತ್ಯನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಇದಕ್ಕೆ ನೀವು ಸಾಸಿವೆನ 2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ನೀವು ಬೆಳ್ಳುಳ್ಳಿನೂ ಕೂಡ ಹಾಕಬೇಕಾಗತ್ತೆ. ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ಅಷ್ಟು ಬಿಡಿಸಿ ಅದನ್ನು ಜಜ್ಜಿ ಇದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿದ್ರೆ ಕರಿಬೇವನ್ನು ಸೇರಿಸ್ಕೊಂಡು ಒಗ್ಗರಣೆ ಮಾಡಿ ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ. ಇದನ್ನು ಈಗಲೇ ಸೇರಿಸೋದು ಬೇಡ, ಇದು ಪೂರ್ತಿಯಾಗಿ ತಣಿಬೇಕು. ಇದು ತಣದ ಮೇಲೆ ಆಮೇಲೆ ನೀವು ನುಗ್ಗೆ ಸೊಪ್ಪಿಂದು ಖಾರ ಹಾಕಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ರಿ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಅಲ್ಲಿಗೆ ನಮ್ಮ ತೊಕ್ಕಿನ ಪ್ರೊಸೀಜರ್ ಮುಗಿಯುತ್ತೆ. ಇದು ನೀವು ಗಾಳಿ ಆಡದೇ ಇರೋ ಡಬ್ಬಿನಲ್ಲಿ ಏರ್ ಟೈಟ್ ಮಾಡಿಬಿಟ್ಟು ಕ್ಲೀನಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ಅಪ್ ಟು 1 ಇಯರ್ವರೆಗೂ ನಿಮಗೆ ಯಾವುದೇ ರೀತಿ ಹಾಳಾಗೋದಿಲ್ಲ. ಯಾಕಂದರೆ ಇದರಲ್ಲಿ ನೀರಿನಂಶ ಇರೋದಿಲ್ಲ, ಹಾಗಾಗಿ ಇದು ಹಾಳಾಗುವಂಥ ಚಾನ್ಸ್ ಇರೋದಿಲ್ಲ. ನಿಮಗೆ ಅದೇ ಫ್ರೆಶ್ನೆಸ್ಸಲ್ಲಿ 1 ವರ್ಷದ ತನಕ ನೀವು ಸ್ಟೋರ್ ಮಾಡ್ಬೋದು. ಕಲ್ಲುಪ್ಪು ನಾನು ಸ್ಕಿಪ್ ಆಗಿದೆ ಅಂತ ಹೇಳ್ತಾ ಇದ್ನಲ್ವಾ. ಸೊ ನನಗೆ ಇದೆಲ್ಲ ಮಾಡಿ ಆದಮೇಲೆ ನೆನಪಾಯಿತು ನಾನು ಉಪ್ಪೇ ಆ್ಯಡ್ ಮಾಡಿಲ್ಲ ಅಂತ. ಹಾಗಾಗಿ ಈಗ ನಾನು ಉಪ್ಪನ್ನು ಈ ರೀತಿ ಬಿಸಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನೀರಿನಂಶ ಇರುತ್ತೆ ಅಲ್ವಾ, ಬಿಸಿ ಮಾಡೋದ್ರಿಂದ ಅದು ಡ್ರೈ ಆಗುತ್ತೆ. ಹಾಗಾಗಿ ಇವಾಗ ಇದನ್ನು ಈ ರೀತಿ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡಿಕೊಂಡು ನಾನು ಪೌಡ್ರ್ ಮಾಡ್ಕೊಂಬಂದು ಅದಕ್ಕೆ ಆ್ಯಡ್ ಮಾಡ್ತೀನಿ. ಆನಂತರ ನಾವು ಹುಣಸೆ ಹಣ್ಣಿಂದು ಏನು ಬಿಸಿ ಮಾಡಿ ಇಟ್ಕೊಂಡಿದ್ವಿ, ಹುಣಸೆ ಹಣ್ಣು ಬೆಲ್ಲ ಸೇರಿಸಿ ಅದನ್ನು ನಾನು ಇವಾಗ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಹುಣಸೆ ಹಣ್ಣು ಬೆಲ್ಲ ಇದೆ ಅಲ್ವಾ, ಸೊ ಇದು ಮೇಯ್ನ್ ಟೇಸ್ಟ್ ಕೊಡುತ್ತೆ. ನುಗ್ಗೆ ಸೊಪ್ಪಲ್ಲಿ ಹುಳಿ ಅಂಶ ಇರೋದಿಲ್ಲ, ಅದಕ್ಕೋಸ್ಕರ ನಾವು ಹುಣಸೆ ಹಣ್ಣನ್ನು ಆ್ಯಡ್ ಮಾಡೋದು. ಆಮೇಲೆ ಬೆಲ್ಲನ ಹಾಕೋದ್ರಿಂದ ನುಗ್ಗೆ ಸೊಪ್ಪು ಸ್ವಲ್ಪ ಕಸರೆ ಅಂತ ಹೇಳ್ತಾರೆ, ಅಂದರೆ ಒಗ್ರೊಗ್ರಾಗಿ ಸಿಗುತ್ತೆ ತಿನ್ನಲಿಕ್ಕೆ ಅಂತ ಹೇಳಿ. ಈ ಬೆಲ್ಲನ ಆ್ಯಡ್ ಮಾಡೋದ್ರಿಂದ ಅದು ಅವಾಯ್ಡ್ ಮಾಡುತ್ತೆ, ಯಾವುದೇ ರೀತಿ ಒಗರು ಬರೋದಿಲ್ಲ ಮತ್ತು ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಚೆನ್ನಾಗಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಪ್ರೊಸೀಜರ್ ಮುಗಿಯೋ ಅಷ್ಟೊತ್ತಿಗೆ ಆ ಒಗ್ಗರಣೆ ಏನು ಹಾಕಿದ್ವಿ ಅದು ಕೂಡ ತಣ್ಣಗಾಗಿತ್ತು. ಸೊ ಈಗ ಈ ರೆಡಿ ಆಗಿರುವಂತಹ ನುಗ್ಗೆ ಸೊಪ್ಪಿನ ಒಂದು ಗೊಜ್ಜೇನಿದೆ ಇದನ್ನು ನಾನು ಇವಾಗ ಆ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿಗೆ ನುಗ್ಗೆ ಸೊಪ್ಪಿನ ತೊಕ್ಕಿನ ಪ್ರೊಸೀಜರ್ ಎಲ್ಲ ಮುಗೀತು. ಇನ್ನು ನೆಕ್ಸ್ಟು ಅದನ್ನು ಸ್ಟೋರ್ ಮಾಡೋದು ಅಥವಾ ಮಾರ್ಕೆಟಿಂಗ್ ಮಾಡೋದಾದರೆ ಪ್ಯಾಕ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ ನುಗ್ಗೆ ಸೊಪ್ಪಲ್ಲಿ ಎಷ್ಟು ನಮಗೆ ಒಂದು ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಿಬಿಟ್ಟು. ಇದರಲ್ಲಿ ವಿಟಮಿನ್ ಸಿ ಇದೆ, ವಿಟಮಿನ್ ಎ ಇದೆ, ಕ್ಯಾಲ್ಸಿಯಂ, ಪ್ರೋಟೀನ್, ಪೊಟ್ಯಾಷಿಯಂ, ವಿಟಮಿನ್ ಇ ಹಾಗೆ ಐರನ್ ಕಂಟೆಂಟ್ ಕೂಡ ಇದರಲ್ಲಿ ತುಂಬ ಇರೋದ್ರಿಂದ ಪ್ರತಿದಿನ ನಾವು ಕನಿಷ್ಠ ಪಕ್ಷ ಅಂದ್ರೂ ಒಂದು 5 ಗ್ರಾಮ್ ಸೇವಿಸೋದ್ರಿಂದ
ನಮಗೆ ಒಳ್ಳೆ ಆರೋಗ್ಯದ ಬೆನಿಫಿಟ್ ಸಿಗುತ್ತೆ. ನುಗ್ಗೆ ಸೊಪ್ಪನ್ನ ಪ್ರತಿನಿತ್ಯ ಬಳಕೆ ಮಾಡೋದ್ರಿಂದ ಸಾಧಾರಣ ಒಂದು 300 ಕಾಯಿಲೆಗಳಿಗೆ ಮನೆಮದ್ದು ಅಂತಲೇ ಹೇಳ್ತಾರೆ. ನಮ್ಮ ಹಿತ್ತಲಲ್ಲಿರುವಂತಹ ಅಮೃತನ ನಾವು ಬಿಟ್ಟು ಬೇರೆ ಕಡೆ ಹುಡ್ಕೊಂಡು ಹೋಗೋದು ಇವತ್ತಿನ ವಿಪರ್ಯಾಸ ಆಗಿದೆ. ಹಾಗಾಗಿ ನಿಮ್ಮ ಮನೆ ಬಾಗಿಲಲ್ಲಿ ಇರುವಂತಹ ನುಗ್ಗೆ ಸೊಪ್ಪನ್ನು ಫಸ್ಟು ಕಂಪ್ಲೀಟಾಗಿ ಸದುಪಯೋಗ ಮಾಡ್ಕೊಳ್ಳಿ. ಆನಂತರ ಬೇರೆ ಔಷಧಿಗಳನ್ನು ನಾವು ಹುಡ್ಕೊಂಡು ಹೋಗೋಣ. ಇದು 1/4 kg ಡಬ್ಬ. ಇದನ್ನು ನಾನು ಈ ರೀತಿ ಸ್ಟೋರ್ ಮಾಡಿ ಪ್ಯಾಕ್ ಮಾಡ್ತಾ ಇದ್ದೀನಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಇದು ಇವಾಗ 250 ಗ್ರಾಮ್ ಇದೆ ಈ ಡಬ್ಬದಲ್ಲಿ. ಇದಕ್ಕೆ ನಾನು ಅಲ್ಯೂಮಿನಿಯಂ ಫಾಯಿಲ್ ಇಟ್ಟುಬಿಟ್ಟು ಈ ರೀತಿ ನಾನು ಪ್ರೆಸ್ ಮಾಡಿ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಇದನ್ನು ಅಲ್ಯೂಮಿನಿಯಂ ಫಾಯಿಲ್ ಮಿಷಿನ್ ಅಂತ ಹೇಳ್ತಾರೆ. ಅದು ಮೇಲ್ಗಡೆ ಐರನ್ ಬಾಕ್ಸ್ ಹೀಟ್ ಆಗುತ್ತೆ ಅಲ್ವಾ, ಸೊ ಅದೇ ರೀತಿ ಅದು ಕೂಡ ಹೀಟ್ ಆಗಿರುತ್ತೆ. ಫಾಯಿಲ್ ಇಟ್ಬಿಟ್ಟು ನಾವು ಈ ರೀತಿ ಪ್ರೆಸ್ ಮಾಡೋದ್ರಿಂದ ಆ ಬಾಟ್ಲು ಸ್ವಲ್ಪ ಮೆಲ್ಟ್ ಆಗಿ ಫಾಯಿಲ್ಗೂ ಬಾಟ್ಲಿಗೂ ಲಾಕ್ ಆಗುತ್ತೆ. ಇದನ್ನು ನೀವು ಬೇರೆ ಕಡೆ ಕಳಿಸೋದ್ರಿಂದ ಯಾವುದೇ ರೀತಿ ಆಯಿಲ್ ಲೀಕ್ ಆಗೋದಿಲ್ಲ. ಹಾಗೆಯೇ ಇದು ತುಂಬ ಪ್ರೊಟೆಕ್ಟಿವ್ ಆಗಿ ಇರುತ್ತೆ. ಫೈನಲಿ ಅದೆಲ್ಲ ಆದಮೇಲೆ ನಾನು ಸ್ಟಿಕ್ಕರಿಂಗ್ ಮಾಡ್ಕೊತಾ ಇದ್ದೀನಿ. ನಾನು ಈ ಸ್ಟಿಕ್ಕರ್ನ ಮೈಸೂರಲ್ಲಿ ಮಾಡಿಸಿರೋದು ಆ್ಯನಿಮೇಷನ್ ವರ್ಕಲ್ಲಿ. ಸೊ ಇದಕ್ಕೆ ನಾನು ಪೂರ್ತಿ ಡೀಟೇಲ್ಸ್ಗಳನ್ನು ಹಾಕಿದ್ದೀನಿ. ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ, ಹೇಗೆ ಯೂಸ್ ಮಾಡೋದು, ಹಾಗೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಕೂಡ ಹಾಕಿದ್ದೀನಿ, ಲೈಸೆನ್ಸ್ ಡೀಟೇಲ್ಸ್ ಕೂಡ ಹಾಕಿದ್ದೀನಿ. ಮತ್ತು ಇದನ್ನು ಬೆಸ್ಟ್ ಬಿಫೋರ್ ಕೂಡ ಹಾಕಿದ್ದೀನಿ. ಕೊನೆಗೆ ಎಕ್ಸ್ಪೈರಿ ಡೇಟ್ ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಈ ರೀತಿ ಒಂದು ಉದ್ಯೋಗ ಮಾಡ್ಕೊಳ್ಳೋದಾದರೆ ನೀವು ಇಷ್ಟೆಲ್ಲ ಡೀಟೇಲ್ಸ್ಗಳನ್ನು ಫಾಲೋ ಅಪ್ ಮಾಡಿಬಿಟ್ಟು ನೀವು ಈ ರೀತಿ ಬಾಕ್ಸ್ ಆಗಿ ಪ್ಯಾಕ್ ಮಾಡಿ ಇದನ್ನು ಸೀಲ್ ಮಾಡಿಬಿಟ್ಟು ನಂತರ ಈ ಸ್ಟಿಕ್ಕರಿಂಗ್ ಎಲ್ಲ ಮಾಡಿ ನಿಮ್ಮ ಪೂರ್ತಿ ಡೀಟೇಲ್ಸ್ನ ಹಾಕಿ ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸ್ಗೆ ನೀವು ಕೊಡ್ಬೋದು. ಸೊ ಎಷ್ಟೋ ಜನ ಇವತ್ತು ನ್ಯಾಚುರಲ್ ಆಗಿ ಸಿಗ್ತಕ್ಕಂತಹ ಆಹಾರಗಳಿಗೋಸ್ಕರ ಹುಡುಕ್ತಾ ಇದ್ದಾರೆ. ನೀವು ಈ ರೀತಿ ಮಾಡೋದ್ರಿಂದ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಕೂಡ ಇರೋದ್ರಿಂದ ಹಾಗೆ ಬಾಯಿಗೆ ತಿನ್ನಲಿಕ್ಕೂ ರುಚಿಯಾಗಿ ಸಿಗೋದ್ರಿಂದ ನಿಮಗೆ ಒಳ್ಳೆ ಮಾರ್ಕೆಟಿಂಗ್ ಆಗುವಂತಹ ಎಲ್ಲ ಅವಕಾಶಗಳು ಇರುತ್ತೆ. ದಯವಿಟ್ಟು ಯಾರಿಗೆಲ್ಲ ಸಾಧ್ಯ ಇದೆ ಅವರೆಲ್ಲ ಈ ರೀತಿ ಒಂದು ಸಣ್ಣದಾಗಿ ಉದ್ಯೋಗನ ಸ್ಟಾರ್ಟ್ ಮಾಡಿ ನೀವು ಮುಂದೆ ಬರ್ಬೋದು. ಇದೆಲ್ಲ ನ್ಯಾಚುರಲ್ ಆಗಿರೋವಂಥ ಐಟಮ್ಗಳು. ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ನ ನಾನು ಯೂಸ್ ಮಾಡಿಲ್ಲ. ದಯವಿಟ್ಟು ಯೂಸ್ ಮಾಡೋದು ಬೇಡ.